ಹಾಯ್, ನಾವು ಮಾಡೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಬ್ಬಬ್ಬಬ್ಬಬ್ಬಬ್ಬ, ಭಾಗ್ಯಂದು ಮನೆ ಕೋಳಿ ಬಿರಿಯಾನಿ ಭಾರಿ ಬೊಂಬಾಟಾಗೈತೆ. ಆ ಭಾಗ್ಯ ಕಾಸಿಗೆ ಕೊಡ್ತೀನಿ, ಒಂದು ಕೋಳಿ ಕೊಡೆ ಅಂದರೆ ಇಲ್ಲ ಕೊಡೋಕ್ಕಿಲ್ಲ ಅಂತಾಳೆ. ಅದಕ್ಕೆ ನಮ್ಮದು ಅವಳು ಕೋಳಿನೇ ಎಸ್ಕೇಪ್ ಮಾಡಿಬಿಟ್ವಿ. ಅರೆ ಅಬ್ದುಲ್ಲಾ, ಹಾ ಬೇಟಾ ಖಾನಾ ಖಾವ್. ಕ್ಯಾ ಅಮ್ಮಿ? ಅರೆ ಊಟ ಮಾಡು ಬಾರು. ಓ ಬಿರಿಯಾನಿಗೆ ನಾನು ಕೋಳಿಗೆ ತಂದ್ಕೊಟ್ಟಿಲ್ಲಲ್ಲ, ಬಿರಿಯಾನಿಗೆ ಹೆಂಗೆ ಮಾಡಿದೆ ನೀನು? ಅರೆ ಆ ಭಾಗ್ಯದ ಮನೆ ಕೋಳಿ ಇತ್ತಲ್ಲ, ಅದನ್ನ ಕುಯ್ ಗುಡಿಸ್ಬಿಟ್ಟೆ ನಾನು ಇವತ್ತು. ಅರೆ ಅಮ್ಮಿ, ಅವ್ರದಕ್ಕೆ ಗೊತ್ತಾದರೆ ಸುಮ್ಮನೆ ಬಿಡ್ತಾರ ನಮ್ಮನ್ನ? ಗೊತ್ತಾಗಕ್ಕೆ ಯಾರೋ ಹೇಳ್ತೀವಿ, ನೀನು ಹೇಳ್ತೀಯ ಇಲ್ಲ ನಾನು ಹೇಳ್ತೀನ? ಮೊದಲೇ ಆ ಭಾಗ್ಯದ ಅಕ್ಕ ಬಜಾರಿಗೆ ಜಾಸ್ತಿ, ನೀನು ಹೋಗಿ ಹೋಗಿ ಅವ್ರ ಮನೆ ಕೋಳಿನೇ ಕುಯ್ ಗುಡಿಸಿದ್ಯಲ್ಲ. ಅರೆ ಬಿಡೋ ಬೇಟ, ಹಾವ್ ಹಾವ್ ಖಾನಾ ಖಾವ್. ಅರೆ ಅಮ್ಮ, ಭಾಗ್ಯಕ್ಕದು ಸೌಂಡು ಕೇಳಿಸ್ತೈತೆ ನೋಡು. ಓ ಹೌದು ಹೌದು, ನೀನು ಊಟ ಮಾಡ್ತಿರು, ನಾನು ಹೋಗಿ ಏನು ಅಂತ ಕೇಳ್ಕೊಂಬರ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಅವ್ರ ಮನೆ ಹಾಳಾಗೋಗ, ನನ್ನ ಕೋಳಿ ಕತ್ಕೊಂಡು ತಿಂದಿದ್ದೀರಲ್ಲೋ. ನಾನು ಅದೆಷ್ಟು ಮುದ್ದಾಗಿ ಸಾಕಿದ್ದೆ ನನ್ನ ಕೋಳಿಯ, ಅದನ್ನ ಕತ್ತು ತಿಂದ್ರಲ್ಲೋ ನಿಮ್ಮನೆ ಹಾಳಾಗ. ನನ್ನ ಕೋಳಿ ಕತ್ತು ತಿಂದವ್ರ ಹೊಟ್ಟೆ ಡುಬ್ಬನ್ನ. ಯಾರಿಗೆ ಭಾಗ್ಯ ಹಿಂಗೆ ಶಾಪ ಆಗ್ತಾ ಇದೆಯಾ? ಅಯ್ಯೋ ಲಕ್ಷ್ಮಕ್ಕ, ಏನು ಅಂತೇಳಿ ನನ್ನ ಕೋಳಿನೇ ಕಾಣಿಸ್ತಿಲ್ಲ. ಅಯ್ಯೋ ನಿನ್ನ ಇಲ್ಲೇ ಇದ್ದಾವಲ್ಲೇ. ಅಯ್ಯೋ ಇದೆಲ್ಲ ಲಕ್ಷ್ಮಕ್ಕ, ಇನ್ನೊಂದು ಕೋಳಿ ಇತ್ತು, ನನ್ನ ಮುದ್ದು ಕೋಳಿ, ಅದು ಯಾರೋ ಕತ್ತು ತಿಂದ್ಬಿಟ್ಟಾರೇ. ಅವ್ರ ಮನೆ ಹಾಳಾಗ, ಅವ್ರ ನಾಶವಾಗಿ ಹೋಗ, ಅವ್ರ ಸಾಯ. ಅಯ್ಯೋ ಕೋಳಿ ಅಂದಮೇಲೆ ಎಲ್ಲ ಮೇಯಕ್ಕೂ ಇರ್ತಾಳೆ, ಬರುತ್ತೆ. ಇಲ್ಲ ಕಣ್ ಲಕ್ಷ್ಮಕ್ಕ, ನಾನು ಕೊಕ್ಕೋ ಕೊಕ್ಕೋ ಅಂತಿದ್ದಂಗೆ ಎಲ್ಲೇ ಇದ್ರೂ ಓಡ್ ಬರೋದು. ನಾನು ಅವಾಗ್ಲಿಂದ ಕರಿತಿದ್ದೀನಿ, ಬರ್ತಾನೆ ಇಲ್ಲ. ನಂಗೆ ಯಾಕೋ ಪಾತಿಮನ್ ಮೇಲೆ ಅನುಮಾನ. ಏಯ್, ಇದ್ದಾರು 3 ಜನದಲ್ಲಿ ಕದ್ದಾರ ಯಾರು ಅಂತ ಹೋಗಿ ಹೋಗಿ ಯಾಕೆ ಅವಳು ನೆಳ್ಕತೀಯಾ? ಅಯ್ಯೋ ನಿಂಗಿನ್ನ ಗೊತ್ತಿಲ್ಲ ಲಕ್ಷ್ಮಕ್ಕ, ಅವಳ ಬಗ್ಗೆ, ಅವಳೇ ಕದ್ದಿರೋದು. ದುಡ್ಡು ಕೊಡ್ತೀನಿ ಕೋಳಿ ಕೊಡು ಅಂದ್ಲು, ನಾನು ಕೊಡೋಕ್ಕಿಲ್ಲ, ನಾನು ಮುದ್ದು ಕೋಳಿ ಅಂದೆ, ಅವಳೆ ಕದ್ದಾಳೆ. ನಂಗೆ ಗೊತ್ತವಳೇ ಕದ್ದಿರೋದು. ಯಾರಿಗೆ ಭಾಗ್ಯಕ್ಕ ಶಾಪಾಗೆ ಹಾಕ್ತಾ ಇದೀಯಾ? ಅಯ್ಯೋ ಯಾವಳ ಮನೆ ಆಡಿ ನಾನು ಕೋಳಿ ಕತ್ತಿಂದಾಳೆ ಕಣೆ. ಅಲ್ಲ, ನಿಮ್ದಕ್ಕೆ ಕೋಳಿ ಇಲ್ಲ, ಎಲ್ಲೂ ಹೋಯ್ತು ಹಂಗಾರೆ? ಯಾವಳ ಹಾಳಾದ ಮುಂಡೆ, ಕತ್ಕಿಟ್ ಮುಂಡೆ ನನ್ನ ಕೋಳಿ ಕದ್ಬಿಟ್ಟಾಳೆ. ಅವಳು ಹಾಳಾಗೋಗ, ಅವಳು ನಾಶ ಆಗೋಗ. ಅರೆ ಇವ್ರದಕ್ಕೇನೆ ಹಿಂಗೆ ಶಾಪ ಆಗ್ತಾ ಇದೆ, ಎಲ್ಲ ನಮ್ದಕ್ಕೆ ಬರಂಗೈತೆ ಶಾಪ. ಅಯ್ಯೋ ಎಲ್ಲ ಮೇಯಕ್ಕೆ ಹೋಗಿರ್ತೈತೆ ಭಾಗ್ಯಕ್ಕ, ಬರ್ತದೆ ಬಿಡು, ಏನಕ್ಕೆ ತಲೆ ಕೆಡ್ಸ್ಕೊಂತೀಯ? ಅಯ್ಯೋ ಎಲ್ಲಾರ ಹೋಗಿದ್ರೆ ನಾನು ಕೊಕ್ಕೋ ಅಂದ ತಕ್ಷಣ ಬರೋದು. ನಾನು ಕೂಗಿ ಕೂಗಿ ಸಾಕಾಯ್ತು, ಬರ್ತಿಲ್ಲ. ಹಂಗಾದ್ರೆ ಯಾವಳ ಕುಯ್ದು ಗಿರಿಯಾನಿನ ಮಾಡಿರ್ತಾಳೆ. ಅರೆ ಅಲ್ಲ, ಇವತ್ತು ನಮ್ದಕ್ಕೆ ಮನೇಲಿ ಬಿರಿಯಾನಿ, ಹಂಗಂತ ನಿಮ್ದಕ್ಕೆ ಕೋಳಿನ ಕುಯ್ಕೊಟ್ಟು ಬಿರಿಯಾನಿ ಮಾಡಿದ್ದೀವಿ ಅಂತೀಯಾ? ನಂಗೆ ಯಾಕೋ ನಿನ್ಮೇಲೆ ಅನುಮಾನ ಕಣೆ ಫಾತಿಮಾ. ಅರೆ ಯಾಕೆ ಬಂದ್ಬಿಡು, ನಾನು ನಮ್ಮದು ಮಗನ್ನ ಕಳಿಸಿ ಮಾಂಸ ತರಿಸಿ ಬಿರಿಯಾನಿಗೆ ಮಾಡಿದ್ದೀನಿ, ನಿಮ್ದಕ್ಕೆ ಕೋಳಿಲಿ ಮಾಡಿಲ್ಲ ಆಯ್ತಾ? ನಮಗೆ ಅಂಥ ಬುದ್ಧಿ ಇಲ್ಲ. ಅಲ್ಲ ಕಣೆ, ಮನೆ ತರಕಾರಿಗೂ ದುಡ್ಡಿಲ್ಲ ಅಂತಿದ್ದೆ, ಇವಾಗ ಎಲ್ಲಿಂದಾನೆ ಬಂತು ಮಾಂಸ ತರಸಕ್ಕೆ ನಿನ್ನ ಹತ್ರ ದುಡ್ಡು? ಅರೆ ಯಾರು ನಮ್ದಕ್ಕೆ ಮಗ ಕೆಲಸಕ್ಕೆ ಹೋಗಲ್ವಾ, ಅವನು ತಗೊಂಬಂದಿದ್ದ. ಯಾಕೆ ನಿಮ್ಮದು ಕೋಳಿಯಿಂದನೇ ನಾವು ಬಿರಿಯಾನಿಗೆ ಮಾಡಬೇಕಾ? ಬೇರೆ ಕೋಳಿಯಿಂದ ಮಾಡಿದರೆ ಬಿರಿಯಾನಿ ಆಗಲ್ವಾ ನಮ್ಮ ಮನೇಲಿ? ಸರಿ, ನೀನು ತಿಂದಿಲ್ಲ ಅಲ್ಲ, ನಾನು ಕೋಳಿ ತಿಂದವಳು ಹಂಗೆ ಹಾಳಾಗಿ ಹೋಗ್ಲಿ. ನಾನು ಕೋಳಿ ಯಾರ್ಯಾರು ತಿಂದಿರ್ತಾರೋ ಅವ್ರ ಹೊಟ್ಟೆ ಎಲ್ಲ ಡುಬ್ ಬನ್ನಲಿ. ನನ್ನ ಅರೆ ಸಾಕು ಸಾಕು, ಶಾಪಾಗೆ ಹಾಕಿದ್ದು, ಮೊದಲು ಹೋಗಿ ಕೋಳಿ ಹುಡುಕು. ಅರೆ ಅಮ್ಮಿ, ಇವತ್ತು ಕೋಳಿ ಕೊಯ್ದಲ್ಲ, ಅದ್ರಾಗೆ ಮೊಟ್ಟೆ ಇರಲಿಲ್ವಾ? ಅರೆ ಊಟರೇ, ನಮ್ದಕ್ಕೆ ಸಿಕ್ಕಾಕ್ಸ್ತೀಯ ನೀನಿವತ್ತು. ಏ ಅಬ್ದುಲ್ಲಾ, ಕೋಳಿ ಕೊಯ್ದಿದ್ರೆ ನಾನು ನಿಮ್ಮನೇಲಿ? ಅಯ್ಯೋ ಭಾಗ್ಯಜ್ಜಿ ಇಲ್ಲೇ ಇದೆಯಲ್ಲಪ್ಪ. ಅಯ್ಯೋ ಇಲ್ಲ ಆಂಟಿ, ನಾನು ಅಮ್ಮಗೆ ತಮಾಷೆ ಮಾಡಿದೆ ಅಷ್ಟೇ. ನೋಡು ಲಕ್ಷ್ಮಕ್ಕ, ನನ್ನ ಹೇಳಲಿಲ್ವಾ ಇವಳದೇ ಇದು ಕೆಲಸ ಅಂತ? ಏ ಫಾತಿಮಾ, ಯಾಕೆ ಹಿಂಗೆ ಮಾಡಿದೆ? ಅಯ್ಯೋ ಲಕ್ಷ್ಮಕ್ಕ, ನಾನು ಪೇಟೆಯಿಂದ ಕೋಳಿಗೆ ತರಿಸಿದ್ದೆ, ಅದನ್ನ ಕುಯ್ದಿದ್ದು. ಇವನು ಬಂದು ಅದನ್ನೂ ಹೇಳ್ತಾವನೆ, ನಾನು ಭಾಗ್ಯಕ್ಕಂದು ಮನೆ ಕೋಳಿ ಕುಯ್ದಿಲ್ಲ. ಇಲ್ಲ ಇಲ್ಲ ಲಕ್ಷ್ಮಕ್ಕ, ದುಡ್ಡಿ ಕೋಳಿ ಕೊಡು ಅಂದು ನಾನು ಕೊಡಲ್ಲ ಅದೊಂದು ಕೋಳಿನ ಅಂದೆ. ಅದಕ್ಕೆ ಇವಳೇ ಏನೋ ಕೆಲಸ ಮಾಡಿರೋದು ಲಕ್ಷ್ಮಕ್ಕ. ಅರೆ ನಿಮ್ಮದು ಕೋಳಿಯಿಂದನೇ ನಮಗೆ ಬಿರಿಯಾನಿ ಆಗಬೇಕಾಗಿಲ್ಲ ಮಾಲೂಮು. ಅರೆ ಅಬ್ದುಲ್, ಜಾರೆ ಗರ್ಕು ಜಾರೆ. ನಿಲ್ಲೆ ಅಲ್ಲಿ. ಏನು ಭಾಗ್ಯದು ಅಕ್ಕ? ನಿಜ ಒಪ್ಕೊಂಬಿಡು ಫಾತಿಮಾ, ನೀನೇ ತಾನೇ ಕೋಳಿ ಕದ್ದಿರೋದು. ಅರೆ ನಿಮ್ದಕ್ಕೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಮ್ದಕ್ಕೆ ಗೊತ್ತಿಲ್ಲ ಅಂತ ಎಷ್ಟು ಸಲ ಹೇಳೋದು ನಾವು? ಏನೇ ಫಾತಿಮಾ, ಆಯ್ತೇನೆ ಬಿರಿಯಾನಿ? ಅರೆ ಅಲ್ಲ, ಇವ್ರದಕ್ಕೆ ಯಾಕೆ ಇಲ್ಲಿ ಬಂತು? ಏ ವಿನಾಜಿ, ನಿಮ್ದು ಯಾಕೆ ಇಲ್ಲಿ ಬಂತು? ಹೋಗಿ. ಅಲ್ಲ ಕಣೆ ಫಾತಿಮಾ, ಬಿರಿಯಾನಿ ಮಾಡ್ತೀನಿ ಬಾರಕ್ಕ ಅಂತೇಳಿ ಮನೇಲೂ ಇಲ್ಲ, ಇಲ್ಲಿ ಬಂದು ನಿಂತಿದೆಯಲ್ಲೇ.
ಏನು ನಿಂಗೂ ಹೇಳಿಲ್ಲ ಬಿರಿಯಾನಿ ಮಾಡ್ತೀನಿ ಅಂತ? ಏ ಹೌದು ಕಣೆ ಭಾಗ್ಯ, ಯಾವಳ ದರ್ಬೇಸಿ ಮನೆ ಕೋಳಿ ಸಿಕ್ಕೈತೆ ಬಿರಿಯಾನಿ ಮಾಡ್ತೀನಿ ಬಾರಕ್ಕ ಅಂದಿದ್ಲು. ಅಲ್ಲಿ ಬಂದು ನೋಡಿದ್ರೆ ಮನೇಲಿ ಯಾರಿಲ್ಲ, ಇಲ್ಲಿ ಬಂದಿದ್ದಾಳೆ ಅಲ್ಲಾಡಿಸ್ಕೊಂಡು. ಅಯ್ಯೋ ಏನು ಮಾಡೋದಪ್ಪ, ಎಲ್ಲರೂ ಸೇರಿ ನನ್ನ ಸಿಕ್ಸಾಕಕ್ಕೆ ಇದ್ದಾರಲ್ಲ. ಯಾವಳಂತೆ ವೀಣಾ ದರ್ಬೇಸಿ? ಅಯ್ಯೋ ನಂಗೇನು ಗೊತ್ತಕ್ಕ ಭಾಗ್ಯಕ್ಕ, ಯಾವಳ ದರ್ಬೇಸಿ ದುಡ್ಡಿಗೆ ಕೋಳಿ ಕೊಡು ಅಂದರೆ ಕೊಡೋಕ್ಕಿಲ್ಲ ಅಂತ ಹೇಳ್ತಾಳೆ ವೀಣಕ್ಕ. ನಾನು ಅವ್ರ ಮನೆ ಕೋಳಿನ ಮುರಿಯೋಣ ಅಂತಿದ್ದೀನಿ ಅಂತ ಅಂದ್ಲು. ನೋಡ್ದ ಲಕ್ಷ್ಮಕ್ಕ, ನೀನು ನ್ಯಾಯ ಹೇಳಿ ಇವಾಗ. ಯಾಕೆ ಭಾಗ್ಯಕ್ಕ ಏನಾಯ್ತು? ಆ ದರ್ಬೇಸಿ ಬೇರೆ ಯಾರು ಅಲ್ಲ ವೀಣಕ್ಕ, ನಾನೇ. ಅರೆ ತುಮ್ಮಿ, ನಮ್ದಕ್ಕೆ ಕತೆ ಮುಗೀತಿವತ್ತು. ಲೇ ಫಾತಿಮಾ. ಅರೆ ಅಲ್ಲ ಕಣೆ ಫಾತಿಮಾ, ಒಂದೇ ಜಾಗದಲ್ಲಿ ಇಟ್ಕೊಂಡು ಇಂಥ ಕೆಲಸ ಮಾಡ್ತಾರೇನೆ. ಅಯ್ಯೋ ಲಕ್ಷ್ಮಕ್ಕ, ಈ ಭಾಗ್ಯಕ್ಕನ ಕೋಳಿ ದುಡ್ಡು ಕೊಡ್ತೀನಿ ಕೋಳಿ ಕೊಡು ಅಂದರೆ ಕೊಡಲಿಲ್ವಾ? ನನಗೂ ಸಿಟ್ಟು ಬಂದು ನಾನು ಅತ್ಲಾಗ ಮುರ್ದ ಬಿಟ್ಟೆ. ಹೋಗ್ಲಿ ಬಿಡು, ದುಡ್ಡು ಕೊಡ್ತೀನಂತೆ. ನಿನ್ನ ದುಡ್ಡು ಯಾವಳಿಗೆ ಬೇಕು? ಮರ್ಯಾದೆಯಿಂದ ನಾನು ಕೋಳಿ ತಂದುಕೊಟ್ರೆ ಸರಿ. ಅರೆ ನಿಮ್ದಕ್ಕೆ ಕೋಳಿ ನಮ್ಮ ಮನೆಯಾಗೆ ಬಿರಿಯಾನಿ ಆಗೈತಲ್ಲ, ಹೆಂಗೆ ತಂದು ಕೊಡೋಕ್ಕಾಯ್ತದೆ? ಹೆಂಗೆ ತಂದು ಕೊಡ್ತೀಯೋ ಬಿಡ್ತೀಯೋ, ಒಟ್ನಲ್ಲಿ ನಂಗೆ ಕೋಳಿ ನಂಗೆ ಬೇಕಷ್ಟೇ. ಹೋಗ್ಲಿ ಬಿಡೆ ಭಾಗ್ಯ, ಕೋಳಿ ತಂದ್ಕೊಡು ಅಂದರೆ ಎಲ್ಲಿ ತಂದು ಕೊಡ್ತಾಳೆ? ಹೋಗ್ಲಿ ದುಡ್ಡು ಇಸ್ಕ. ಲಕ್ಷ್ಮಕ್ಕ, ನಾನು ಆ ಕೋಳಿನ ಮಗ ಸಾಕ್ತಂಗೆ ಸಾಕಿದ್ದೆ, ಇವಳು ಹೆಂಗೆ ತಿಂದ್ಲು ಅದನ್ನ. ಹೆಂಗೆ ಅಂದರೆ ಬಾಯಿಗೆ ಹಾಕೊಂಡೆ ಅಗ್ದೆ ತಿಂದೆ, ಅಷ್ಟೇ ಮುಗೀತಲ್ಲ, ಕೇಳ್ಕತಮ್ ನಟಕ್ ಬಂದ್. ನೋಡಿದ್ರೆ ಲಕ್ಷ್ಮಕ್ಕ ಇವಳಿಗೊಂಚೂರಾರ ಪಾಪ ಪ್ರಜ್ಞೆ ಐತೆನಾ? ಅಯ್ಯೋ ಹೋಗ್ಲಿ ಬಿಡೆ. ಫಾತಿಮಾ, ಅವಳ ಮನೆ ದುಡ್ಡು ಕೊಟ್ಟೆ ಅವಳಿಗೆ? ಸರಿ ಕಣ್ ಲಕ್ಷ್ಮಕ್ಕ, ಎಷ್ಟು ಕೇಳಿ ಕೊಡ್ತೀನಂತೆ. ಲಕ್ಷ್ಮಕ್ಕ, ನನ್ನ ಕೋಳಿ ಕಡಿಮೆ ಅಂದರೆ 2-2.5 kg ಬರೋದು. 5,000 ರೂಪಾಯಿ ದುಡ್ಡು ಕೊಡೋಕೆ ಹೇಳಿ ಅವಳನ್ನ. ಅರೆ ಯಾಕೆ ಬಂದ್ಬಿಡು, 5,000 ರೂಪಾಯಿ ಯಾಕೆ ಕೊಡಬೇಕು ನಿಮ್ದಕ್ಕೆ? ನನ್ನ ಮದ್ದಿನ ಕೋಳಿನ ಬಿರಿಯಾನಿ ಮಾಡ್ಕೊಂಡು ಮೆಕ್ಕಿದೆಯಲ್ಲ, ಅದಕ್ಕೆ ಕೊಡಬೇಕು. 5,000 ರೂಪಾಯಿ ಜಾಸ್ತಿ ಆಗಲ್ವೇನೆ ಭಾಗ್ಯ? ಕೊಡಲಿ ಲಕ್ಷ್ಮಕ್ಕ, ಒಂದ್ಸಲ ಕೊಟ್ರೇನೆ ಇನ್ನೊಂದ್ಸಲ ಬುದ್ಧಿ ಬರುತ್ತೆ. ಇವಳು ಏನಾರ 5,000 ರೂಪಾಯಿ ಕೊಟ್ಟಿಲ್ಲ ಅಂದರೆ ಇವಳು ಗಂಡಂತಕ್ಕೆಲ್ಲ ತಗೊಂಡೋಗಿ ಹೇಳ್ಬಿಡ್ತೀನಿ. ಅರೆ ಅಲ್ಲ, ನಮ್ದಕ್ಕೆ ಗಂಡಾಗೆ ಗೊತ್ತಾದರೆ ನಮ್ದಕ್ಕೆ ಸಾಯ್ಸಾಕ್ಬಿಡ್ತಾರೆ. ಹೋಗ್ಲಿ ಬಿಡು, ಕೊಡ್ತೀನಂತೆ, ಇನ್ನೊಂದ್ಸಲ ಈ ಕೆಲಸ ಮಾಡಲ್ಲ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೌದು ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋನಲ್ಲಿ ಸಿಕ್ಕಾನಂತೆ.